ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ನಾಯಕರೇ, ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಸಮಾಜದ ಬಂಧುಗಳೇ, ಈ ವಕ್ಫ್ ಕಮಿಟಿದು ಹೇಗಾಗ್ಬಿಟ್ಟದೆ ಅಂದ್ರೆ ನಾವು ಬಹಳ ಸಮಾಧಾನದಾಗದೀವಿ ಹಿಂದೂಗಳು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ಅವರು. ಒಂದು ಕಾಡ್ಗಿಚ್ಚು ಅಂತ ಹೇಳ್ತಾರೆ, ವೈಲ್ಡ್ ಫೈರ್ ಅಂತ ಹೇಳ್ತಾರೆ. ಹಂಗೆ ಕಾಡ್ಗಿಚ್ಚು ಒಂದ್ ಕಡೆಗೆ ಎಲ್ಲೋ ಹತ್ತಿದ್ರೆ ಆ ಕಾಡ್ನ ಒಂದ್ ಕಡೆಯಿಂದ ಸುಡ್ಕೊಂತ ಬರ್ತದೆ. ಈ ವಕ್ಫ್ ಕಮಿಟಿಯ ಏನು ಹೋರಾಟದೊಳಗೆ ನಾವೇನು ಜೋಡಿಸ್ಕೊಂಡಿದ್ದೀವಿ, ಬಹಳಷ್ಟು ಜನ ಇಲ್ಲಿ ಬರಕ್ಕಾಗಿಲ್ಲ. ಎಲ್ಲ ನಮ್ಮ ಹಿಂದೂ ಬಂಧುಗಳು ನೆನಪಿಟ್ಕೋಬೇಕು, ಇವತ್ತಲ್ಲ ನಾಳೆ ಆ ಬೆಂಕಿ ನಮ್ಮ ಮನೆಗೂ ಬಂದು ಸುಡ್ತದೆ ಅನ್ನೋದು ನಮ್ಗೆ ಎಚ್ಚರ ಇರ್ಬೇಕು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ವೈಯಕ್ತಿಕವಾದಂಥ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು. ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹಿಂದೂ ಸಮಾಜದ ಸಂರಕ್ಷಣೆಗೆ ಕಟಿಬದ್ಧವಾಗಿರ್ತಕ್ಕಂಥ ಪರಿವಾರದ ಒಂದು ಸಂಘಟನೆ. ಅದು ನಮ್ಗೆಲ್ಲರಿಗೂ ಗೊತ್ತಿರ್ಬೇಕು. ಇವತ್ತು ಚುನಾವಣೆ ಬಂದಾಗ ನಾವು ಯಾವುದೇ ಪಕ್ಷಕ್ಕೆ ಮತ ಹಾಕೋಣ, ಅದು ಬೇರೆ. ಆದರೆ ನಾವು ಹಾಕ್ತಕ್ಕಂಥ ಮತ ನಮ್ಮ ಮನೆಯನ್ನೇ ಸುಡ್ತದೆ ಅಂತಕ್ಕಂಥ ಪಕ್ಷಕ್ಕೆ ನಾವು ಮತ ಕೊಡಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕು. ಇತ್ತೀಚೆಗೆ ಜಾರ್ಖಂಡಲ್ಲಿ ಚುನಾವಣೆ ಆಯಿತು. ಜಾರ್ಖಂಡಲ್ಲಿ ಚುನಾವಣೆ ಆಗಿರೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ ಬಂದಿದೆ, ತಮ್ಮಲ್ಲಿ ಅನೇಕರು ನೋಡಿರ್ಬೋದು. ಒಬ್ಬ ಮುಸ್ಲಿಂ ಮಹಿಳೆ ಪತ್ರಿಕೆಯವರ ಮುಸ್ಲಿಂ ಮಹಿಳೆಗೆ ಕೇಳ್ತಾರೆ, ಏನಮ್ಮ ಯಾರು ವೋಟ್ ಹಾಕಿದೀಯ ಅಂತ. ಆತ ಹೇಳ್ತಾಳೆ, ಕಾಂಗ್ರೆಸ್ ವೋಟ್ ಹಾಕಿದ್ದೀನಿ. ಮಾಧ್ಯಮದಲ್ಲಿ ಕೇಳ್ತಾನೆ, ನೀವು ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಏನ್ ಅನ್ಸುತ್ತೆ ಅಂತ. ತಾಯಿ ಹೇಳ್ತಾಳೆ, ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಬಹಳ ಒಳ್ಳೇದಾಗತ್ತೆ ದೇಶಕ್ಕೆ ಅಂತ. ಎಷ್ಟು ಜನ ಮಕ್ಕಳು ಅಂದ್ರೆ 7 ಜನ ಮಕ್ಕಳು ಅದಾರ ಅಂತ ಹೇಳೋದು. ಈ ಒಂದು ಕಾರ್ಯಕ್ರಮಕ್ಕೆ ಪುಣ್ಯಕೋಟಿಯ ಪರಮ ಪೂಜ್ಯ ಶ್ರೀಗಳು ದಯಮಾಡಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದಾನೆ. ದಯಮಾಡಿ. ಹಾಗಾಗಿ ಇವತ್ತು ಮುಸಲ್ಮಾನ್ ಸಮಾಜಕ್ಕೆ ತಮಗೆ ಯಾರು ಅನುಕೂಲ ಮಾಡಿ ಕೊಡ್ತಾರೆ ಅನ್ನೋದು ಗೊತ್ತಿದೆ, ಅವ್ರಿಗೆ ಮಾತ್ರ ಮತ ಹಾಕ್ತೀವಿ ಅಂತಾರೆ ಅವರು. ನಾವೇನ್ ಮಾಡ್ತೀವಿ ಹಿಂದೂಗಳು, ನಾವು ಜಾತಿ ಒಳ ಜಾತಿಯ ಹೆಸರಿನೊಳಗೆ 1000-2000 ಕೊಟ್ಟರು ಅನ್ನೋ ಆಸೆಗೆ ನಮ್ಮನ್ನ ನಾವೇ ನಮ್ಮ ಓಟನ್ನು ಮಾರ್ಕೆಟ್ಟು ಇವತ್ತು ನಾವೇ ಮುನ್ಸಿಪಾಲಿಟಿ ಮುಂದೆ ಕುತ್ಕೋಣ ಅಂತ ಸ್ಥಿತಿ ಬಂದೈತಿ. ಇವತ್ತು ನಮ್ಮ ಮನೆ ಉಳಿಸ್ಕೋಣ ಅಂತೇಳಿ. ದೌರ್ಭಾಗ್ಯ ಅಲ್ವಾ ಇದು? ದೌರ್ಭಾಗ್ಯ ಇದು. ಯೋಚನೆ ಮಾಡ್ರಿ. ಇವತ್ತು ಈ ವಕ್ಫ್ ಕಮಿಟಿಗೆ ಯಾಕೆ ಇಷ್ಟು ಬೇಗ ಶುರು ಆಯಿತು? ಒಂದು ವೇಳೆ ಏನಾದರೂ ಪ್ರಧಾನಿಗಳಾಗಿ ನರೇಂದ್ರ ಮೋದಿ ಅವರು 3ನೇ ಸಾರಿಗೆ ಬರದಲ್ಲೇ ಇದ್ದಿದ್ರೆ, ಒಂದು ವೇಳೆ ಏನಾದರೂ ಪ್ರಧಾನಿಗಳಾಗಿ ಮೋದಿ ಅವರು ಬರ್ತಕ್ಕಂಥ ಚಳಿಗಾಲದ ಅಧಿವೇಶನದೊಳಗೆ ವಕ್ಫ್ ತಿದ್ದುಪಡಿ ಮಾಡ್ತೇವೆ ಅಂತ ಹೇಳದಲ್ಲೇ ಇದ್ದಿದ್ರೆ ಈ ಗದ್ದಲ ಎತ್ತಾಗ್ತಿರ್ಲಿಲ್ಲ. ಈ ಒಂದು ಸಮಸ್ಯೆ ಹುಟ್ಟಾಕೋದಕ್ಕೆ ಮೂಲ ಕಾರಣನೇ ಇವತ್ತಿನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದ ಜಮೀರ್ ಅಹಮದ್ ಅಂತ ಒಬ್ಬ ಮತ ಅಂದ. ನಮ್ಮ ರೇಣಸ್ವಾಮಿ ಬಹಳ ಚೆನ್ನಾಗಿ ಉಪಯೋಗಿಸ್ತಾರ ಮಾತನ್ನು, ಅವರೇ ಹೇಳಿದ್ರೆ ಇನ್ನೂ ರುಚಿ ಇರ್ತಂತ ಮಾತು. ಒಬ್ಬ ಮತ ಅಂದ ಮಂತ್ರಿ ಜಮೀರ್ ಅಹಮದ್ ಖಾನ್ ಅವರ ನಿರ್ದೇಶನದಂತೆ ಇವತ್ತಿನ ದಿವಸ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ವಕ್ಫ್ ಕಮಿಟಿ ವಕ್ಫ್ ಬೋರ್ಡಿಂಗ್ ಅಂತ ಬರೀತಾ ಇದ್ದಾರೆ. ಅರೆ ಯಾರದ್ರಿ ಇದು ಕಾನೂನು? ಯಾವ ರೀತಿ ಕಾನೂನು ಇದು? 2013ರಲ್ಲಿ ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲಿ ತಂದ ಕಾನೂನಿನ ತಿದ್ದುಪಡಿ ಯಾರಾದರೂ ಯೋಚನೆ ಮಾಡಕ್ ಸಾಧ್ಯನಾ ನಾವು? ಯಾವುದೇ ಒಂದು ಜಾಗ, ಯಾವುದೇ ಒಂದು ಗುಡಿ, ಯಾವುದೇ ಒಂದು ಮಠ ಇದು ನಂದು ಅಂತ ವಕ್ಫ್ ಕಮಿಟಿ ಅವ್ರು ಹೇಳಿಬಿಟ್ರೆ ಅದು ಅವ್ರದ್ದು. ಅವ್ರು ಹೇಳಿದ್ರೆ ಸಾಕು, ಅದು ಅವ್ರದ್ದು. ಒಂದ್ ವೇಳೆ ಅದು ಅಲ್ಲ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಈಗ ಹೇಳಿದ್ರಲ್ಲ ಮಾಡಲ್ ಮಲ್ಲಿಕಾರ್ಜುನ್, ನಮ್ಮ ಆ ಆಸ್ತಿಗೆ ಸಂಬಂಧಪಟ್ಟ ದಾಖಲಾತಿ ತಗೊಂಡೋಗಿ ನಾವೇ ಅವ್ರ ಮುಂದೆ ನಿಂತ್ಕೋಬೇಕು. ಯಾರ ಮುಂದೆ? ಯಾರು ನಮ್ದು ಅಂತ ಹೇಳ್ಕೊಂಡಿರ್ತಾರೋ ಅವ್ರ ಮುಂದೆ ತೋರಿಸ್ಬೇಕು ಹೋಗಿ. ಸಾಧ್ಯನೇ ಇದೆ ಈ ರೀತಿಯ ಕಾನೂನು? ಇದನ್ನ ಬದಲಾವಣೆ ಮಾಡ್ತೀವಿ ಅಂತ ಪ್ರಧಾನಿಗಳು ಹೇಳಿದ್ರೆ ಅದನ್ನ ವಿರೋಧ ಮಾಡ್ತಕ್ಕಂಥ ಕಾಂಗ್ರೆಸ್ಸಿನ ಸೇರಿ ಎಲ್ಲ ನಾಯಕರುಗಳು ಇವತ್ತಿನ ದಿವಸದಾರ. ಒಂದು ವೇಳೆ ನಾವೇನಾದ್ರೂ ಈಗ ಮೈ ಮರೆತ್ರೆ ಒಂದು ಕಡೆ ಬರೆದಿಟ್ಕೊಳ್ರಿ. ಇವತ್ತೇನು ಬಾಂಗ್ಲಾದೇಶದೊಳಗೆ ಆಗ್ತಾ ಇದೆ, ಇವತ್ತೇನು ಪಾಕಿಸ್ತಾನದೊಳಗೆ ಆಗ್ತಾ ಇದೆ ಅಲ್ಲ, ಬಹಳ ದೂರ ಇಲ್ಲ. ನಮ್ಮ ಸ್ನೇಹಿತರೊಬ್ರು ಅವಾಗ ಮಾತನಾಡ್ತಾ ಹೇಳಿದ್ರು, ಬಹುಶಃ ರಾಜನಹಳ್ಳಿ ಶಿವಕುಮಾರ್ ಅನ್ಸುತ್ತೆ,
2047ಕ್ಕೆ ಭಾರತವನ್ನು ಏನು ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬಲಿಯಾದಂಗೆ ಆಗ್ತದೆ ಈಗ ಈ ರೀತಿ ಕುತ್ಕೊಂಡ್ರೆ. ನಮ್ಮಲ್ಲಿ ಅನೇಕರು ಓದಿರ್ಬೋದು. ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಪಾರ್ಟಿಷನ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಫಾರ್ಮೇಷನ್ ಅಂತ. ಪಾಕಿಸ್ತಾನ ರಚನೆ ಆದಾಗ, ಪಾರ್ಟಿಷನ್ ಆದಾಗ ಅಂಬೇಡ್ಕರ್ ಅವರು ಒಂದು ಪುಸ್ತಕ ರಚನೆ ಬರೆದಿದ್ದಾರೆ. ನಮ್ಮರೇನು ಇಷ್ಟೆಲ್ಲ ನಾಯಕರುಗಳು ಇದಾರಲ್ಲ, ಕಾಂಗ್ರೆಸ್ಸಿನ ಮಹಾಮಹಿಮ ನಾಯಕರುಗಳು, ಸ್ವತಂತ್ರ ಬಂದಾಗಿಂದ ನೆಹರೂರನ್ನು ಸೇರಿಸಿ ಒಂದು ವೇಳೆ ಏನಾದರೂ ಅಂಬೇಡ್ಕರ್ ಅವರು ಅವತ್ತು ಕೊಟ್ಟಂತ ಸಲಹೆಯನ್ನು ಮಾನ್ಯ ಮಾಡಿದರೆ ಇವತ್ತು ಈ ಸಮಸ್ಯೆ ಕರ್ನಾಟಕಕ್ಕೆ ಬರ್ತಾ ಇದ್ದಿಲ್ಲ, ಭಾರತಕ್ಕೆ ಬರ್ತಾ ಇದ್ದಿಲ್ಲ. ಅವರೊಂದು ಮಾತನ್ನು ಹೇಳಿದರು. ಅವರು ಏನು ಮಾತು ಹೇಳಿದ್ರು ಅಂದರೆ, ನೀವು ಈ ಒಂದು ದೇಶವನ್ನ ಒಂದು ಜಾತಿಯ, ಜನಾಂಗದ, ಧರ್ಮದ, ಕೋಮಿನ ಆಧಾರದೊಳಗೆ ಬೇರೆ ಬೇರೆ ಅನ್ನ ಮಾಡೋದಾದ್ರೆ ಪಾಕಿಸ್ತಾನ ಮುಸಲ್ಮಾನರಿಗೆ ಉಳಿದಂತ ಭಾಗ ಯಾವುದು? ಹಿಂದೂಸ್ತಾನ. ಹಿಂದೂಗಳಿರೋದೇ ಸ್ಥಾನ, ಹಿಂದೂಸ್ತಾನನೇ ಆಗ್ಬೇಕು ತಾನೆ. ಸೊ ಹಾಗಿದ್ದಾಗ ಪಾಕಿಸ್ತಾನವನ್ನ ಮಾಡಿ ನೀವು ಮುಸಲ್ಮಾನರಿಗೆ ಕೊಡೋದಾದ್ರೆ ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಅವರು. ಯಾರ್ಯಾರು ಸಾಹಬರು ಇಲ್ಲಿ ಇದ್ದಾರೆ ಭಾರತದಾಗ, ಅವ್ರನ್ನೆಲ್ಲ ಕಳಿಸ್ರಿ. ಅವ್ರಿಗೋಸ್ಕರ ಕೊಟ್ಟಿರಲ್ಲ ಒಂದು ದೇಶ, ಕಳಿಸ್ಕೊಡ್ರಿ. ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಈ ಕಡೆ ಕಳಿಸ್ಕೊಡ್ರಿ. ಅದನ್ನ ಮಾಡಿದ್ರೆ ಮಾತ್ರ ಶಾಂತಿಯಿಂದ ಇರೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಮಕ್ಕಳು ಮುಳ್ಳಾಗ್ತಾರೆ. ಆ ಶಬ್ದ ಬರೆದಿದ್ದಾರೆ ಅವರು, ಮಕ್ಕಳು ಮುಳ್ಳಾಗ್ತಾರೆ ಅಂತ. ಇವತ್ತು ನಾವೆಲ್ಲ ಅನುಭವಿಸ್ತಿರೋದು ಮಕ್ಕಳು ಮುಳ್ಳುಗಳ ಫಲಿತಾಂಶ. ಕಾರಣ ಅಂತ ಹೇಳಿದ್ರೆ ಅವತ್ತಿನ ಕಾಂಗ್ರೆಸ್ಸಿನ ನಾಯಕತ್ವ ಏನಿತ್ತು, ನೆಹರೂರವ್ರನ್ನ ಸೇರಿಸಿ ಅವ್ರಿಗೆ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಮಕ್ಕಳನ್ನ ತಮ್ಮ ಕುರ್ಚಿಯನ್ನು ಮಾಡ್ಕೊಂಡು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮನೆಯವರಿಗೆ ಅಂತ ಹೇಳಿ ಅವರು ಕುರ್ಚಿಯನ್ನು ಇಟ್ಕೊಳ್ಳೋ ಆಸೆ ಏನಿತ್ತಲ್ಲ ಕಾಂಗ್ರೆಸ್ನವರಿಗೆ, ಅದರ ಪರಿಣಾಮ ಇವತ್ತು ಇಡೀ ಹಿಂದೂ ಸಮಾಜ ನರಳುತ್ತಾ ಇದೆ. ಬಹುಶಃ ಒಂದೆರಡು ನಡೆದಿರೋ ಘಟನೆಗಳನ್ನ ತಮ್ಮ ಮನಸ್ಸಿಗೆ, ತಮ್ಮ ಗಮನಕ್ಕೆ ತಂದು ನಮ್ಮ ಸ್ವಾಮೀಜಿಗಳು ಮಾತನಾಡಿರೋದಾದ್ರೆ, ರೇಣು ಸ್ವಾಮಿಯವರು ಮಾತನಾಡೋದು ನಾವೆಲ್ಲ ಕೇಳಬೇಕು. ಅದಕ್ಕೋಸ್ಕರ ನೀವು ಕಾದಿದ್ದೀರಿ, ಗೊತ್ತಾಯಿದೆ. 2013ರಲ್ಲಿ ನಾನಿನ್ನು ವಿಧಾನ ಪರಿಷತ್ನಲ್ಲಿ ಇದ್ದಾಗ ಇದು ನಡೆದಿರೋ ಘಟನೆಗಳು ನಿಮ್ಗೆ ಹೇಳ್ತಾ ಇದ್ದೀನಿ. 2013ರಲ್ಲಿ ಜುಲೈ 27ನೇ ತಾರೀಕು ಅನ್ವರ್ ಮಾನಪ್ಪಾಡಿ ಅಂತಕ್ಕಂಥ ಒಬ್ಬ ನಮ್ಮ ಅಲ್ಪಸಂಖ್ಯಾತರ ಕಮಿಷನ್ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ಒಂದು ವರದಿಯನ್ನು ಕೊಟ್ಟಿದ್ರು. 7,000 ಪುಟಗಳ ವರದಿ ಕೊಟ್ಟಿದ್ದಾರೆ. ಅನ್ವರ್ ಮಾನಪ್ಪಾಡಿ ಕೊಟ್ಟಿರೋ ವರದಿ ಒಳಗೆ ಕರ್ನಾಟಕದಲ್ಲಿ 54,000 ಎಕರೆ ಭೂಮಿ ಇದು ವಕ್ಫ್ ಕಮಿಟಿದು ಅಂತ ಬರ್ಕೊಂಡಿದ್ದಾರೆ. ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಇದು 54,000 ಎಕರೆ ವಕ್ಫ್ ಬೋರ್ಡಿಂದು ಅಂತ ಬರ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ. ಆದರೆ ಅದರೊಳಗೆ 27,000 ಎಕರೆ ಅದು ಪರಭಾರೆಯಾಗಿದೆ. ಬೇರೆ ಬೇರೆಯವರು ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಇವತ್ತಿನ ಕೇಂದ್ರದ ಮತ್ತು ಇಲ್ಲಿಯ ಮಾಜಿ ವಕ್ಫ್ ಸಚಿವರು, ಹಾಲಿ ವಕ್ಫ್ ಸಚಿವರು, ಬಹಳಷ್ಟು ಜನ ಚುನಾಯಿತ ಪ್ರತಿನಿಧಿಗಳಾಗಿದ್ದವರು, ಹಾಲಿ ಮಾಜಿ ಸಂಸದರು, ಕಾಂಗ್ರೆಸ್ಸಿನ ಇವತ್ತಿನ ಹಾಲಿ ಅಧ್ಯಕ್ಷರನ್ನು ಸೇರಿಸ್ಕೊಂಡು ಇದೆ, ಅದು ಡಾಕ್ಯುಮೆಂಟ್ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಇದ್ರ ಬಗ್ಗೆ ನಾನು ಮತ್ತೆ ಕ್ಯಾಪ್ಟನ್ ಗಣೇಶ್ ಕಾರಣಿತ್ತು ಮತ್ತೆ ಮೋನಪ್ಪ ಭಂಡಾರಿ ಅಂತ MLC ಇದ್ರು ಮಂಗಳೂರಿನವರು. ನಾವು 3 ಜನ ಸೇರಿ ಒಂದು ಗಮನ ಸೆಳೆಯುವ ಸೂಚನೆ ಅಂತ ಕೊಟ್ವಿ, ಕಾಲ್ ಅಟೆನ್ಷನ್ ಅಂತ. ಕಮರುಲ್ ಇಸ್ಲಾಂ ಅಂತಕ್ಕಂಥ ಅವತ್ತಿಂದ ಸಚಿವರಾಯ್ತರು. ಕಮರುಲ್ ಇಸ್ಲಾಂ ಯಾರು ಪುಣ್ಯಾತ್ಮ ಅಂದ್ರೆ, ಅವರಷ್ಟೇ ಅಲ್ಲ, ಅವರ ಮನೆಯವರು, ಅವರ ಹೆಂಡತಿಯವರ ಹೆಸರಿಗೂ ಕೂಡ ಬೀದರೊಳಗೆ, ಗುಲ್ಬರ್ಗದಾಗೆ ಜಾಗವನ್ನ ಕಬಳಿಸಿರ್ತಕ್ಕಂಥ ವ್ಯಕ್ತಿ. ರೆಕಾರ್ಡಲ್ಲಿದೆ ಅದು, ನಾನು ಹೇಳ್ತಾ ಇಲ್ಲ. ಇದು ಅನ್ವರ್ ಮಾನಪ್ಪಾಡಿಯ ವರದಿ ಒಳಗಿದೆ. ಅವರಿಗೆ ನಾವು ಈ ಪ್ರಶ್ನೆಯನ್ನು ಕೇಳಿದಾಗ ಆ ಪುಣ್ಯಾತ್ಮ ಉತ್ತರ ಕೊಡ್ತಾರೆ ಸಚಿವರು ಸದನದೊಳಗೆ. ಈ ಒಂದು ಏನು ವರದಿ ಇದೆ, ಇದು ಒಬ್ಬ ಅಧ್ಯಕ್ಷ ಕೊಟ್ಟಿರ್ತಕ್ಕಂಥ ವರದಿ. ಈ ಅನ್ವರ್ ಮಾನಪ್ಪಾಡಿ ಬಿಟ್ಟರೆ ಬೇರೆ ಸದಸ್ಯರುಗಳು ಯಾರು ಇದಕ್ಕೆ ಒಪ್ಪಿಲ್ಲ, ಅದಕ್ಕೋಸ್ಕರ ಇದನ್ನು ಮಾನ್ಯತೆ ಮಾಡಿಲ್ಲ, ಸರ್ಕಾರ ಒಪ್ಪಿಲ್ಲ ಅಂತ ಹೇಳಿ ಅವರು ಹೌಸ್ ಒಳಗೆ, ಸದನದಾಗೆ, ನಮ್ಮ ರೇಣು ಸ್ವಾಮಿಗೆ ಗೊತ್ತೈತೆ, ಸದನದೊಳಗೆ ಸುಳ್ಳು ಹೇಳಿದ್ರೆ, ತಪ್ಪು ಮಾಹಿತಿ ಕೊಟ್ಟರೆ ಏನು ಮಾಡ್ತೀವಿ ಅಂತ. 27ನೇ ತಾರೀಕು ಇದನ್ನು ಯಾವಾಗ ಆನ್ಸರ್ ಮಾಡಿದ್ರು, ರಿಪ್ಲೈ ಕೊಟ್ಟರು, ರಿಟರ್ನ್ ರಿಪ್ಲೈ. ನಾವು ಮತ್ತೆ 31ನೇ ತಾರೀಕು ನಾನೇ ಸೈನ್ ಮಾಡಿ ಅವತ್ತಿನ ಸಭಾಪತಿಗಳಿಗೆ ಹಕ್ಕುಚ್ಯುತಿ ಮಂಡನೆ ಮಾಡಿದ್ವಿ ಆ ಮಿನಿಸ್ಟರ್ ಮೇಲೆ. ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸದನಕ್ಕೆ ಅಂತ. ಕಾರಣ ಏನಂದ್ರೆ, ಮಾನ್ಯ DV ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2012ರ ಮಾರ್ಚ್ ತಿಂಗಳಲ್ಲಿ ಅನ್ವರ್ ಮಾನಪ್ಪಾಡಿ ಅವರು ಈ ಒಂದು ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ರು. ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅವರು ಒಂದು ರೆಕಮೆಂಡೇಶನ್ ಮಾಡಿದ್ದ ಸಮಿತಿ. ಏನು ರೆಕಮೆಂಡೇಶನ್ ಮಾಡಿದ್ರು? ಅವರು ಹೇಳಿದ್ರು, ಇದ್ರ ಬಗ್ಗೆ ಲೋಕಾಯುಕ್ತ ಅಥವಾ ನ್ಯಾಯಾಂಗ ತನಿಖೆ ಮಾಡಿಸ್ರಿ ಅಂತ. ಮಾನ್ಯ ಅವತ್ತಿನ ಮುಖ್ಯಮಂತ್ರಿ ಸದಾನಂದ ಗೌಡರು ಅದನ್ನ ಲೋಕಾಯುಕ್ತಕ್ಕೆ ಆ ವರದಿಯನ್ನು ಕಳಿಸಿಕೊಟ್ಟಿದ್ರು. ಈ ರೆಕಾರ್ಡ್ಗಳನ್ನು ನಾವು ತಗೊಂಡ್ವಿ.
ತಗೊಂಡು ಈ ಸದನದೊಳಗೆ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದಾಗ ಅದರ ಪರಿಣಾಮವಾಗಿ ಹಕ್ಕುಚ್ಯುತಿಯ ಸಮಿತಿಯ ಮುಂದೆ ಇದು ಚರ್ಚೆಗೆ ಬಂದಾಗ ಏನು ನಮ್ಮ ಪ್ರಿವಿಲೇಜ್ ಕಮಿಟಿ ಇರುತ್ತೆ ಹಕ್ಕುಚ್ಯುತಿಯ ಸಮಿತಿ, ಅವರು ರಿಪೋರ್ಟ್ ಕೊಟ್ಟರು ಇವ್ರು ಮಾಡಿರೋದು ತಪ್ಪು ಅಂತ ಹೇಳಿ. ಸದನಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸಚಿವರು, ಅವ್ರ ಮೇಲೆ ವಾಗ್ದಂಡನೆ ಮಾಡಬೇಕು, ಕ್ರಮ ತಗೋಬೇಕು ಅಂತ ರಿಪೋರ್ಟ್ ಕೊಟ್ಟರು. ಅಂತ ಒಬ್ಬ ಮಂತ್ರಿ ತಾವು ಯೋಚನೆ ಮಾಡಿ, ಇದು ಯಾವಾಗ ಸದನಕ್ಕೆ ಬಂತಲ್ಲ, ಒಂದ್ಸರಿ ಹೌಸಿಗೆ ಬಂದ್ಬಿಟ್ರೆ ಸದನದಲ್ಲಿ ಅದನ್ನೇನಾದ್ರು ಮಂಡನೆ ಮಾಡಿದ್ರೆ ವರದಿನ, ಅದು ಎಲ್ಲರಿಗೂ ಪಬ್ಲಿಕ್ ಡೊಮೈನ್ ಒಳಗೆ ಬರುತ್ತದೆ, ಯಾರು ಸಾರ್ವಜನಿಕರು ಬೇಕಾದ್ರೂ ನೋಡ್ಬೋದು. ಅವತ್ತಿನ ಕಾಂಗ್ರೆಸ್ಸಿನ ಸರ್ಕಾರ ಇದನ್ನ ಮಂಡಿಸಬಾರದು ಸದನದೊಳಗೆ ಅಂತ ಕೋರ್ಟ್ಗೆ ಹೋದ್ರು, ಹೈಕೋರ್ಟಿಗೆ. ಯೋಚನೆ ಮಾಡಿ, ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟಲ್ಲಿ ಅದು ಮತ್ತೆ ಜಡ್ಜ್ಮೆಂಟ್ ಬಂತು, ಇದನ್ನ ಮಂಡನೆ ಮಾಡ್ರಿ ಅಂತ ಹೇಳಿ. ಸುಪ್ರೀಂ ಕೋರ್ಟ್ಗೆ ಹೋದ್ರು ಸರ್ಕಾರ, ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಜಡ್ಜ್ಮೆಂಟ್ ಬಂತು, ಮಂಡನೆ ಮಾಡ್ರಿ ಅಂತೇಳಿ. ಪರಿಣಾಮವಾಗಿ 2012 ಕೊಟ್ಟಂತ ವರದಿ 2022 ಸೆಪ್ಟೆಂಬರ್ 22ನೇ ತಾರೀಕು ನಮ್ಮ ಅವತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಸದನದಲ್ಲಿ ಮಂಡಿಸಿದ್ದಾರೆ. ಇದು ಪಬ್ಲಿಕ್ ಡೊಮೈನ್ ಅಲ್ಲಿದೆ, ನಾವು ಯಾರು ಬೇಕಾದ್ರೂ ಕೂಡ ಅದನ್ನು ನೋಡ್ಬೋದು. ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಚಿವರಾಗಿ ವಿಧಾನ ಪರಿಷತ್ ಒಳಗೆ 23ನೇ ತಾರೀಕು ಸೆಪ್ಟೆಂಬರ್ 2022ನೇ ಇಸ್ವಿ ಈ ಒಂದು ವಕ್ಫ್ ಕಮಿಟಿ ಅನ್ವರ್ ಮಾನಪಾಡಿ ಅವರ ವರದಿಯನ್ನು ಕೊಟ್ಟಿದ್ದಾರೆ, ಸದನಕ್ಕೆ ಮಂಡಿಸಿದ್ದಾರೆ. ಇವತ್ತು ಬೆಳಗ್ಗೆ ನಾನು ಮಾನಪಾಡಿಯವರ ಹತ್ರ ಮಾತಾಡಿದ್ದೇನೆ ಈ ಕಾರ್ಯಕ್ರಮ ಬರೋಕ್ಕಿಂತ ಮುಂಚೆ. ಅವ್ರಿಗೆ ಹುಷಾರಿಲ್ಲ, ಮಂಗಳೂರಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಮನೆಗೆ ಇದ್ದಾರೆ. ಅವರು ಹೇಳಿದ್ರು, ಇವತ್ತೇನು ಮಂಡನೆ ಮಾಡಿದ್ದಾರೆ ಸದನದೊಳಗೆ ಅದು ನಾನು ಕೊಟ್ಟಂತ ವರದಿನೇ ಅಂತ ಸ್ಪಷ್ಟ ಹೇಳಿದ್ದಾರೆ. ಅದರಲ್ಲಿ ಅನೇಕ ಬಹಳ ಪ್ರಮುಖ ರಾಜಕಾರಣಿಗಳು, ಕಾಂಗ್ರೆಸ್ಸಿನವರು, ಹಾಲಿ ಮಾಜಿಗಳು, ಸಚಿವರು, ಸಂಸದರು ಎಲ್ಲರ ಹೆಸರುಗಳು ಇದ್ದಾವೆ. ನಾನು ಈ ಸಭೆಯ ಮೂಲಕ ನಾನು ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೋದು ಅಂದರೆ, ನಿಮಗೆ ನಿಜವಾಗ್ಲೂ ಏನಾರ ಅಲ್ಪಸಂಖ್ಯಾತರ ಬಗ್ಗೆ ಆಸಕ್ತಿ ಇದ್ದರೆ ಆ 27,000 ಎಕರೆ ಏನು ಹೊಡ್ಕೊಂಡರಲ್ಲ ನಿಮ್ಮ ಪಾರ್ಟರು, ಅದನ್ನು ವಾಸ ಮಾಡ್ಕೊಳ್ರಿ, ಮುಂಚೆ ಅದನ್ನು ವಾಪಸ್ ತಗೊಳ್ರಿ. ನೀವು ನಮ್ಮ ಬಡ ರೈತರು 2 ಎಕರೆ 3 ಎಕರೆ ಮನೆ ಇರೋಂಥ 50-60 ವರ್ಷದಿಂದ ಮನೆಗಳಿಗೆ ಬೋರ್ಡಿನ ಅಂತ ಆಗ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಸರ್ಕಾರ ಅಂದರೆ ಈ ರೀತಿ ನಾನು ನಡ್ಕೊಳ್ಳೋದು. 3 ಉಪಚುನಾವಣೆ ಬಂದು ಅನ್ನೋ ಒಂದೇ ಕಾರಣಕ್ಕೆ ನೋಟಿಸ್ ವಾಪಸ್ ಪಡಿತೀವಿ ಅಂತ ವಾಪಸ್ ಪಡೆದ್ರಲ್ಲ. ಆಮೇಲೆ ಏನಾಯ್ತು? ಚುನಾವಣೆ ಮುಗಿತಿದ್ದಂಗೆನೆ ಸ್ನೇಹಿತರೆ, ನಾವೆಲ್ಲ ನೋಡಿದ್ದೇವೆ. ಚಿಕ್ಕಬಳ್ಳಾಪುರದಲ್ಲಿ ಆ ಹೊಲ ಉಳಕ್ಕೆ ಹೋದಂಥ ರೈತರನ್ನ ಅರೆಸ್ಟ್ ಮಾಡಿದ್ರು, ಟ್ರ್ಯಾಕ್ಟರ್ನ ಸೀಸ್ ಮಾಡಿದೆ, ಅವ್ರನ್ನ ಕೇಸ್ ಹಾಕ್ತೀರಿ. ಇದ ಸರ್ಕಾರ. ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಬಹಳ ಜವಾಬ್ದಾರಿಯಿಂದ ಒಂದು ಮಾತನ್ನು ಮೊನ್ನೆ ಹೇಳಿದ್ರು, ತಾವು ಅನೇಕರು ಗಮನಿಸಿರ್ಬೋದು ಅದನ್ನು. ಸವಣೂರು ಹತ್ರ ಒಂದು ಗ್ರಾಮದೊಳಗೆ ಹನುಮಂತನ ಗುಡಿ ಅದು ನಮ್ಮದು ಅಂತ ಹೋಗ್ಯಾರ ಇವರು ವಕ್ಫ್ ಕಮಿಟಿ. ಹನುಮಂತಯ್ಯವ್ರ ಗುಡಿ, ಮುಲ್ಲಾ ಸಾಬು ಏನು ಸಂಬಂಧ? ನಮ್ಮದು ಅಂತ ಹೋಗಿದ್ದಾರೆ. ಅಲ್ಲಿ ಗಲಾಟೆ ಮಾಡಿದ, ಅಲ್ಲಿ ಅದನ್ನು ವಿರೋಧ ಮಾಡಿದಂಥ 21 ಜನ ರೈತರ ಮೇಲೆ ಕೇಸ್ ಹಾಕಿ FIR ಹಾಕಿದ್ದಾರೆ. ಒಬ್ಬ ಮುಸಲ್ಮಾನನ ಮೇಲೂ ಕೂಡ ಕೇಸ್ ಹಾಕಿಲ್ಲ. ಇದು ಇವತ್ತಿನ ಸರ್ಕಾರ ನಡೆಸ್ಕೊಳ್ತಾ ಇರೋಂಥ ರೀತಿ. ನಾನು ಈ ಸಭೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೋದು, ನೀವು ಏನು ಅನ್ವರ್ ಮಾನಪಾಡಿಯ ವರದಿ ಇದೆ ಅದನ್ನು ಅನುಷ್ಠಾನ ಮಾಡಿರಿ. ನಿಮ್ಮ ಕೈಲಿ ಆಗೋದಿಲ್ವಾ ಅದನ್ನು CBIಗೆ ವಹಿಸ್ರಿ. CBIನವರಿಗೆ ಕಾಲ ಮಿತಿ ಒಳಗೆ ತನಿಖೆ ಮಾಡೋಕ್ಕೆ ಹೇಳ್ರಿ. ಟೈಮ್ ಲಿಮಿಟೇಷನ್ ಒಳಗೆ ರಿಪೋರ್ಟ್ಗೆ ತಗೊಳ್ಳಿ, ರಿಪ್ಲೈನ CBIದಿಂದ ತನಿಖೆ ಮಾಡಿಸ್ರಿ. ಅದರ ಜೊತೆಗೆ ನಮ್ಮ ಇವತ್ತಿನ ಪ್ರತಿಪಕ್ಷದ ನಾಯಕರೇನು ಮಾನ್ಯ 6 ವರ್ಷ ಹೋಗ್ತಿದ್ದಾರೆ, ನಮ್ಮದು ಜವಾಬ್ದಾರಿ ಐತೆ. ನಮ್ಮ ಸರ್ಕಾರ ಮಾಡಿದಂಥ ಕಮಿಟಿ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಂದಂಥ ವರದಿ 12 ವರ್ಷದ ನಂತರ ಇವತ್ತದು ಮಂಡನೆ ಆಗಿದೆ. ನಾನು ನಮ್ಮ ಪ್ರತಿಪಕ್ಷದ ನಾಯಕರಿಗೆ ಮತ್ತು ಮಾನ್ಯ ರಾಜ್ಯ ಅಧ್ಯಕ್ಷರಿಗೆ ಅವರಿಗೆ ನಾನು ಪತ್ರನೂ ಬರೆಯನಿದ್ದೇನೆ. ಈ ಸಭೆಯ ಮೂಲಕ ಕೂಡ ನಾನು ಒತ್ತಾಯ ಮಾಡ್ತೇನೆ, ತಾವು ದಯಮಾಡಿ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿ ಅನ್ವರ್ ಮಾನಪಾಡಿಯ ವರದಿಯ ಬಗ್ಗೆ ಚರ್ಚೆಯನ್ನು ಮಾಡಿರಿ. ಚರ್ಚೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಆವಾಗ ನಿಮಗೆ ಸತ್ಯ ಏನು ಅಂತ ಗೊತ್ತಾಗ್ತದೆ, ಜನಗಳಿಗೆ ಸತ್ಯ ಏನು ಅಂತ ಗೊತ್ತಾಗ್ತದೆ. ಇದನ್ನು ಮಾಡೋದ್ರ ಮೂಲಕ ಏನು ಇವತ್ತಿನ ದಿವಸ ಹಿಂದೂಗಳ
ಒಂದು ಕಿರುಕುಳ ಕೊಡ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಯುವಕ ಬೋರ್ಡಿನ ಹೆಸರಿನೊಳಗೆ. ಅದಕ್ಕೆ ಎಂದೂ ಕೂಡ ನಾವು ಮಣಿಯೋದಿಲ್ಲ, ಅದಕ್ಕೆ ಎಂದೂ ಬಗ್ಗೋದು ಇಲ್ಲ, ಜಗ್ಗೋದು ಇಲ್ಲ. ನಾವು ಯಾವುದೇ ಕಾರಣಕ್ಕೆ ಒಂದು ಇಂಚು ಭೂಮಿಯನ್ನು ಕೂಡ ವಕ್ಫ್ ಕಮಿಟಿಗೆ ಪರಭಾರೆ ಮಾಡಕ್ಕೆ ಬಿಡೋದಿಲ್ಲ. ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ನಾವು ಒಕ್ಕೂರಲಿನಿಂದ ಇಡೀ ಎಲ್ಲ ಹಿಂದೂ ಸಮಾಜದವರು ಬೆಂಬಲ ಕೊಟ್ಟು ಅವರಿಗೆ ಒತ್ತಾಯ ಮಾಡ್ತೇವೆ. ಈ ಏನು ನೀವು ಅಮೆಂಡ್ಮೆಂಟ್ ತರ್ತಾ ಇದ್ದೀರಲ್ಲ, ತಿದ್ದುಪಡಿ ತರ್ತಾ ಇದ್ದೀರಲ್ಲ ನವೆಂಬರ್ ತಿಂಗಳಲ್ಲಿ, ಯಾರಿಗೂ ಕೇರ್ ಮಾಡಿದಂಗೆ ನೀವು ಅದನ್ನು ಪಾಸ್ ಮಾಡ್ರಿ, ಅದನ್ನು ಜಾರಿಗೊಳಿಸಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.